ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ನಾವು ಸೂಪರಾಗಿದ್ದೀವಿ. ಫ್ರೆಂಡ್ಸ್, ಮದುವೆ ವ್ಲಾಗು ತುಂಬಾ ಇಷ್ಟಪಟ್ರಿ. ಥ್ಯಾಂಕ್ ಯು ಸೋ ಮಚ್. ಅದರ ಎರಡನೇ ಭಾಗನ ಇವಾಗ ಶೇರ್ ಮಾಡ್ತಾಯಿದ್ದೀನಿ. ಹಾಗೆಯೇ ತನು ಔಟ್ಫಿಟ್ ಆಗಲಿ, ನನ್ನ ಸ್ಯಾರಿ ಆಗಲಿ ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ರಿ. ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರಾ ಅಂದರೆ ಖುಷಿ ಆಯಿತು. ಹಾಗೆ ಮದುವೆ ಹೆಣ್ಣು ಕಡೆ ಸಂಬಂಧನ ಗಂಡು ಕಡೆ ಸಂಬಂಧ ಏನಾಗಬೇಕು ನಿಮಗೆ ಅಂತೆಲ್ಲ ಪ್ರಶ್ನೆ ಕೇಳಿದ್ರಿ. ನಾವು ಹೆಣ್ಣಿನ ಕಡೆ ಸಂಬಂಧ. ಈ ಮದುಮಗಳು ಏನಿದ್ದಾರೆ ನೋಡಿ, ಅವರು ನಮಗೆ ಅಕ್ಕನ ಮಗಳಾಗಬೇಕು. ಅಕ್ಕನ ಮಗಳು ಅಂದರೆ ಅಮ್ಮನ ಅಕ್ಕನ ಮಗಳ ಮಗಳು, ಅಂದರೆ ನಮ್ಮ ದೊಡ್ಡಮ್ಮನ ಮಗಳು. ಅವ್ರ ಮದುವೆ ಸೌಮ್ಯ ಅಂತ ಹೇಳ್ಬಿಟ್ಟು. ಸೌಮ್ಯ ಅರಸೀಕೆರೆಯಲ್ಲಿ ಒಂದು ಹೈಸ್ಕೂಲಲ್ಲಿ ಟೀಚರಾಗಿ ವರ್ಕ್ ಮಾಡ್ತಾಯಿದ್ದಾರೆ. ಹಾಗೆಯೇ ಹುಡುಗನ ಹೆಸರು ಬಂದ್ಬಿಟ್ಟು ಮಧು ಅಂತ ಹೇಳ್ಬಿಟ್ಟು. ಇವರು ಬೆಂಗಳೂರಲ್ಲಿ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾಯಿದ್ದಾರೆ. ಸೊ ಒಟ್ಟಾರೆಯಾಗಿ ತುಂಬಾ ಚೆನ್ನಾಗಿ ಮದುವೆ ಆಯಿತು ಅಂತಲೇ ಹೇಳ್ಬೋದು. ನಾವು ಲಾಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ಡಿಟೇಲಾಗಿ ತೋರಿಸಿದ್ದೆ ಎಷ್ಟೊತ್ತಿಗೆ ಬಂದ್ವಿ ಏನು ಅಂತೆಲ್ಲ. ಮುಹೂರ್ತ ಅಂದರೆ ತಾಳಿ ಕಟ್ಟೋದೆಲ್ಲ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಆ ಟೈಮಲ್ಲಿ ನಾವು ರೆಡಿ ಆಗ್ತಾಯಿದ್ವು. ಆವಾಗ ಫಾಸ್ಟಾಗಿ ತಾಳಿ ಮುಹೂರ್ತ ಟೈಮ್ ಆಗಿಬಿಡುತ್ತೆ ಅಂತೇಳಿ ಕಟ್ಟಿಸ್ಬಿಟ್ರು. ಅಷ್ಟೊತ್ತಿಗೆ ಅದೆಲ್ಲ ಮುಗಿದೋಗಿತ್ತು. ನಾವು ಬಂದುಬಿಟ್ಟು ಈ ದಾರೆ ಏರಿಯೋದೇನಿರುತ್ತೆ ನೋಡಿ, ಇದನ್ನು ಮಾಡಿಬಿಟ್ಟು ಆಮೇಲೆ ನಾವು ಊಟ ಎಲ್ಲ ಮುಗಿಸಿ ಹೋದ್ವಿ. ಈ ಕ್ಲಿಪ್ನ ನಾನು ಮುಂಚೆನೇ ಶೇರ್ ಮಾಡಬೇಕಿತ್ತು, ಬಟ್ ಅವಾಗ ಸ್ವಲ್ಪ ನಾನು ಕಾಪಿರೈಟ್ ಬಂದಿದ್ದರಿಂದ ಆ ವಿಡಿಯೋಗೆ ಅದನ್ನೆಲ್ಲ ಮತ್ತೆ ನಾನು ಡಿಲೀಟ್ ಮಾಡಿ ಮತ್ತೆ ಈಗ ನಾನು ರೀಶೇರ್ ಮಾಡ್ತಾಯಿದ್ದೀನಿ ಇದನ್ನು. ಹಾಗೆ ನಮ್ಮ ಸೈಡಲ್ಲಿ ಏನಂತಂದರೆ ಈ ಥರ ದಾರೆ ಎರೆಯೋದು ಅಂದರೆ ಎಲ್ಲರೂ ಯಾರೆಲ್ಲ ಬಂದಿರ್ತಾರೋ ಅವರೆಲ್ಲರೂ ಕೂಡ ಆ ಥರ ದಾರೆ ಎರಿತಾರೆ. ಹಾಗೆಯೇ ಇದು ಹೇಮ ಮತ್ತು ಮಂಜು. ನಿಮ್ಮ ಹೇಮ ಮದುವೆ ವಿಡಿಯೋಸ್ ಕೂಡ ನೋಡಿದ್ದೀರಾ. ಹೇಮಂದು ಮದುವೆ ವಿಡಿಯೋಗಳನ್ನೆಲ್ಲ ನಾನು ಶೇರ್ ಮಾಡಿದ್ದೆ. ಅವ್ರ ಹಸ್ಬೆಂಡ್ ಮಂಜು. ಸಖತ್ತು ಖುಷಿ ಆಯಿತು ಅಂತ ಹೇಳ್ಬೋದು. ಇವಾಗ ನಾವು ಊಟ ಎಲ್ಲ ಮುಗಿಸಿ ಈಗ ಕೂತ್ಕೊಂಡಿದ್ದೀವಿ. ಇದು ರಿಸೆಪ್ಷನ್ನು ಮಾಡ್ತಾರೆ ನಮ್ಮ ಸೈಡಲ್ಲೆಲ್ಲ. ಅಂದರೆ ನೈಟ್ ರಿಸೆಪ್ಷನ್ ಮಾಡಲ್ಲ. ನೈಟ್ ರಿಸೆಪ್ಷನ್ನು ತುಂಬ ಕಡಿಮೆ. ಯಾರೋ ಒಬ್ಬೊಬ್ಬರು ನೈಟ್ ರಿಸೆಪ್ಷನ್ ಮಾಡ್ತಾರೆ. ಬಟ್ ಬೆಂಗಳೂರಲ್ಲಿ ನೈಟ್ ರಿಸೆಪ್ಷನ್ ಇರುತ್ತೆ, ಮಾರನೇ ದಿನ ಎಲ್ಲ ಮುಹೂರ್ತ ಈ ರೀತಿ ಇರುತ್ತೆ. ನಮ್ಮ ಸೈಡಲ್ಲಿ ಮುಹೂರ್ತ ಎಲ್ಲ ಮುಗಿದು ಆದಮೇಲೆ ಮತ್ತೆ ಮಧ್ಯಾಹ್ನ ಮೇಲೆ ರಿಸೆಪ್ಷನ್ ಥರ, ಅಂದರೆ ಮತ್ತೆ ಬೇರೆ ಔಟ್ಫಿಟ್ಟಲ್ಲಿ ರೆಡಿ ಆಗಿಬಿಟ್ಟು ನೀಟಾಗಿ ರಿಸೆಪ್ಷನ್ನು, ಅಂದರೆ ಬಂದವರೆಲ್ಲ ಪ್ರೆಸೆಂಟೇಷನ್ ಕೊಡೋದು, ಫೋಟೋ ಸೆಷನ್ ಈ ಥರದ್ದೆಲ್ಲ ನಡೀತಾ ಇರುತ್ತೆ. ಸೊ ಇವಾಗ ಅದೇ ನಡೀತಾ ಇರೋದು. ಬಂದಂಥವರೆಲ್ಲ ಗಿಫ್ಟ್ಗಳನ್ನೆಲ್ಲ ಕೊಟ್ಟು ಹಾಗೆ ಒಂದೊಂದು ಫೋಟೋಗಳನ್ನ ತೆಕ್ಕೊಂಡು ಬರ್ತಾಯಿದ್ದಾರೆ. ನಾನು ಕೂಡ ಅಲ್ಲೋಗಿ ಕ್ಯೂವಲ್ಲಿ ನಿಂತಿದ್ದೆ. ಇಲ್ಲಿ ಮನ್ವಿತಾ ಹತ್ರ ವಿಡಿಯೋ ಮಾಡು ಅಂತ ಕೊಟ್ಟಿದ್ದೆ. ಹಾಯ್ ಗಾಯ್ಸ್, ಎಲ್ಲರೂ ಜಲತೆ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಆನ್ ಮಾಡಿ. ಸೊ ನೋಡಿದ್ರಲ್ಲ ನಮ್ಮ ಮನ್ವಿತಾ, ಬಿಂದು ಮತ್ತು ಮುತ್ತು. ನಿಮ್ಗೊಂದು ಸರ್ಪ್ರೈಸ್ ಇದೆ ಅಂತಂದರು. ಏನು ಅಂತ ಹೇಳಿದಾಗ ನೋಡಿ ಈ ಥರ ವಿಡಿಯೋ ಮಾಡಿದ್ದಾರೆ. ಖುಷಿ ಆಯಿತು ಸಖತ್ತಾಗಿ. ಈಗ ನಾವು ಕೂಡ ಬಂದುಬಿಟ್ಟು ವಿಶ್ ಮಾಡಿಬಿಟ್ಟು ಹುಡುಗ ಹುಡುಗಿಗೆ ಹಾಗೆಯೇ ಮುಯ್ ಕೊಟ್ಬಿಟ್ಟು ನಿಂತ್ಕೊಳ್ತಾ ಇದ್ದೀವಿ ಫೋಟೋಗೆ. ನಾನು ಗಿಫ್ಟ್ ಅಂತಂದರೆ ನಾವು ಎಲ್ಲ ಮುಯ್ ಕೊಟ್ವಿ ಅಷ್ಟೇ, ಅಂದರೆ ಹಣನ ಕೊಟ್ವಿ. ನಾನೇನು ಪ್ರೆಸೆಂಟೇಷನ್ ಆ ಥರ ಏನು ತೊಗೊಂಬಂದಿರಲಿಲ್ಲ. ಇಲ್ಲಿ ಫಸ್ಟ್ ಒನ್ ನಿಂತಿದ್ರಲ್ಲ ಇವರು ನಮ್ಮ ಅಕ್ಕ ಆಗಬೇಕು. ಅವ್ರ ಪಕ್ಕ ನಿಂತಿದ್ದಾರಲ್ಲ ಅವರು ನಮ್ಮ ಮಾಮ ಆಗಬೇಕು. ನಮ್ಮ ಅಮ್ಮನ ಹಿಂದೆ ನಿಂತಿದ್ರಲ್ಲ ಅವರು ಹುಡುಗಿಯ ಅಪ್ಪ ಅಮ್ಮ ಅವರು. ಹಾಗೆ ಈ ಕಡೆ ನಮ್ಮ ಅಕ್ಕನ ಪಕ್ಕ ನಿಂತಿರೋದು ನಮ್ಮ ಜಯಕ್ಕ. ನಮ್ಮ ಜಯಕ್ಕ ನಾನು ವಿಡಿಯೋದಲ್ಲಿ ಕೂಡ ತೋರಿಸಿದ್ದೀನಿ. ಇವರು ನಮ್ಮ ಪ್ರೇಮಕ್ಕನ ತಂಗಿ ಜಯಕ್ಕ ಆಗಬೇಕು. ಸೊ ನಾವು ಹೇಮ ಅವರೆಲ್ಲರೂ ಒಂದು ಸತಿ ನಿಂತ್ಕೊಂಡ್ಬಿಟ್ಟು ಫೋಟೋ ತೆಗೆಸ್ಕೊಂಡ್ವಿ. ತುಂಬಾ ಚೆನ್ನಾಗಾಯಿತು ಮದುವೆ. ಆಲ್ಮೋಸ್ಟ್ ಎಲ್ಲರೂ ಕೂಡ ಬಂದಿದ್ದರು. ನಾನು ಲಾಸ್ಟ್ ವಿಡಿಯೋದಲ್ಲೇ ನಿಮಗೆ ಹೇಳಿದ್ದೀನಿ, ಆಲ್ಮೋಸ್ಟ್ ಎಲ್ಲರೂ ಬಂದಿದ್ದರು. ಎಲ್ಲರ ಜೊತೆ ಟೈಮ್ ಸ್ಪೆಂಡ್ ಮಾಡೋದೇ ಒಂದು ಖುಷಿ ಅಂತ ಹೇಳ್ಬೋದು. ಸಖತ್ ಎಂಜಾಯ್ ಮಾಡಿದ್ವಿ. ನೋಡಿ ಎಲ್ಲ ಈ ಕಡೆ ನೋಡಿ ನೋಡಿ ಬಾಬಾ. ಹಾಗೆ ಇಲ್ಲಿ ಮತ್ತೆ ಮನ್ವಿತಾ, ನಮ್ಮ ಮನಸ್ವಿ ಜೊತೆ, ತನು ಜೊತೆ, ಮತ್ತು ನಮ್ಮ ಧ್ರುವ ಜೊತೆ ಹಾಗೆ ಒಂದೊಂದು ಫೋಟೋ ತೆಕ್ಕೊತಾ ಇದ್ದೀನಿ. ಇಲ್ಲಿ ಹುಡುಗಿರು ಯಾರು ನಿಂತಿದ್ದಾರೆ ಅವರೆಲ್ಲ ನಮ್ಮ
ಸೌಮ್ಯನ ಸ್ಟೂಡೆಂಟ್ಗಳು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಮಾಡಿ ಚೆನ್ನಾಗಿ ಇದು ಮಾಡಿದ್ರು. ಅದು ಯಾವುದು ನಾನು ವಿಡಿಯೋ ಏನು ತೆಕ್ಕೊಳ್ಳಿಲ್ಲ. ನಮ್ಮ ದೊಡ್ಡಮ್ಮ ಮೊಮ್ಮಗಳು ಮದುವೆ ಮಾಡಿಬಿಡ್ತು. 2ನೇ ಮೊಮ್ಮಗಳು ಮದುವೆ ಮೊಮ್ಮಗಳು ಬಂದು ಮಾಡಬೇಕು. ನಮ್ಮ ಮೊಮ್ಮಗಂದು ಗ್ರ್ಯಾಂಡ್ ಮದುವೆ ಮಾಡಬೇಕು. ತಿರ್ಗೋ ಸೆಲ್ಫಿ ತೆಗೋಣ. ಒಂದು ಸೆಲ್ಫಿ ತೆಗೋಣ. ಅವರೇ ಪಂಕಜ ಎಲ್ಲ ನೋಡ್ರಿಪ್ಪ, ಎಲ್ಲ ನೋಡ್ರಿ. ನೀವು ಬರ್ರಕ್ಕ ಏಮ್ಮ ಬರ್ರಿ ಬರ್ರಿ ಬೇಗ ಲಕ್ಷ್ಮಿ ಎಲ್ಲರೂ ನೇತ್ರಾಂಡಿ ಮಂಡಲ್ ಮೀಟ್ ಆಗೋಣ. ಬಾಯ್ ಬಾಯ್. ಫ್ರೆಂಡ್ಸ್ ಬಿಂದು ಸರ ಫ್ರೆಂಡ್ಸ್ ದೀಕ್ಷಿತ್ ಫ್ರೆಂಡ್ಸ್ ಸೆಕೆಂಡ್ PUC ಫ್ರೆಂಡ್ಸ್ ಮನ್ವಿತಾ 9th ಸ್ಟ್ಯಾಂಡರ್ಡ್ ಫ್ರೆಂಡ್ಸ್ ತನ್ಮಯಿ 8th ಸ್ಟ್ಯಾಂಡರ್ಡ್. ಆಟೋ ಸಿಗ್ತಾ ಬರ ಬೇಡ ಬರ್ರಿ ಅವ್ರು ಹೋಗಾರ ನಾನು ತಡಿಬಾರ್ದು. ಏನೇನು ಗೊತ್ತಾ, ಈ ಬಸ್ಸಲ್ಲಿ 10 ಸೀಟ್ ಖಾಲಿ ಇದೆ, ಇದ್ರಲ್ಲಿ ಹೋಗ್ರಿ ಅಂತ ದಿನೇಶ್ ಅಣ್ಣ. ಎಲ್ಲಿ ಎಲ್ಲಿಗೆ ಹೋಗುತ್ತದು? ಚಿಕ್ಕಮಂಗ್ಳೂರಿಗೆ. ಹಾಂ 6 ಗಂಟೆ ಅಂಟಿ 4 ಗಂಟೆ ಛತ್ರ ಬಿಡ್ಬೇಕು ಅವರು. ಈ ಕಡೆ ಬಾ. ಎಂಥ ಬೆಟ್ಟ ಹೇಳಂಟಿ ಅದು? ತಿರುಪತಿ ಬೆಟ್ಟನಾ? ತಿರುಪತಿ ಬೆಟ್ಟ. ಇಲ್ಲೂ ಒಂದು ತಿರುಪತಿ ಬೆಟ್ಟ ಐತೆ ನೋಡಿ. ಕೇಳಿದ್ದೆ ಒಂದ್ಸತಿ ತಿರುಪತಿ. ಹೆಂಗ ಅಡ್ಜಸ್ಟ್ ಮಾಡ್ಕೊಂಡ್ರಪ್ಪ ಆಂಟಿ ಎತ್ರಿ ನೀವೆಲ್ಲ ಒಬ್ಬೊಬ್ರು ಎತ್ತಿ ಆಯ್ತು ಮಾಡಿ. ನಾವು ಹಿಂದೆ ಕೂರೋಣ ಬಾ. ನಾವು ಹಿಂದೆ ಕೂರ್ತೀವಿ. ನಾವು ಹಿಂದೆ ಜಾಗಿಲ್ವಾ? ಫ್ರೆಂಡ್ಸ್ ಚೌಟ್ರಿಯಿಂದ ಬಸ್ ಸ್ಟ್ಯಾಂಡು ಸ್ವಲ್ಪ ದೂರ ಇತ್ತು, ಅಂದರೆ ಸಿಟಿಯಿಂದ ಹೊರಗಡೆ ಇತ್ತು ಚೌಟ್ರಿ. ಹಾಗಾಗಿ ಇಲ್ಲಿಂದ ನಾವು ಒಂದು ಟ್ರ್ಯಾಕ್ಸ್ ಅಂತ ಹೇಳ್ತಾರೆ ಇದಕ್ಕೆ, ಇದರಲ್ಲಿ ಕುತ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲರೂ ಒಂದರಲ್ಲೇ ಕುತ್ಕೊಂಡು ಹೋಗ್ತಾ ಇದ್ದೀವಿ, ಫುಲ್ ರಶ್ಶು. ಸೊ ರಿಯಲಾಗಿ ಯಾವ ರೀತಿ ಮಾತಾಡ್ತೀವಿ ಹಾಗೆ ಶೇರ್ ಮಾಡ್ತೀವಿ. ನೋಡಿ ಫ್ರೆಂಡ್ಸ್, ಎಷ್ಟು ಜನ ಕೂತಿದ್ದೀವಿ ನಾವು ಆಟೋದಲ್ಲಿ. ಸರಿ ಸುಮಾರು 20 ಜನ ಕೂತಿದ್ದೀವಿ. ಅಲ್ಲಿ ನೋಡಿ ಫ್ರೆಂಡ್ಸ್, ನಮ್ಮ ಏಮ ನೋಡಿ ಫ್ರೆಂಡ್ಸ್, ಫ್ರಂಟಿಗೆ ಹೋಗಿ ಕೂತಿದ್ದಾಳೆ ನಮ್ಮನ್ನು ಬಿಟ್ಟು. ನೋಡುವ ಸ್ಟೂಡೆಂಟ್ಸ್ ಎಲ್ಲ ಹೋಗ್ತಿದ್ದಾವೆ. ಯಾಕಂದ್ರೆ ಆ ಕಡೆಗೆ ಹೋಗ್ತಾ ಇದ್ದೆ, ಆ ಕಡೆಗೆ ಫ್ರೆಂಡ್ಸ್ ಇನ್ನ 10 ದಿನದಲ್ಲಿ ಮದುಮಗಳಾಗ್ತಾ ಇದ್ದಾರೆ. 21, ನನ್ನ ಮದ್ವೆಗೆ ಬನ್ನಿ. 21, 22 ಇದೇ ಇಚ್ಛೆ ಉಳ್ಳವರು ಗಿಫ್ಟ್ ಸಮೇತ ಬನ್ನಿ ಫ್ರೆಂಡ್ಸ್. ಕೈಯಲ್ಲೆಲ್ಲ ಗಿಫ್ಟ್ ಇಟ್ಕೊಬೇಕು. ಗಿಫ್ಟ್ ಸಮೇತ ಖಾಲಿ ಕೈಯಲ್ಲಿ ಬರಬೇಡಿ ಫ್ರೆಂಡ್ಸ್, ಇಚ್ಛೆ ಉಳ್ಳವರು. ಆಮೇಲೆ ನೋಡಿ ಫ್ರೆಂಡ್ಸ್, ಸ್ಕೂಲ್ ಮಕ್ಕಳವರೆಲ್ಲ ಕವರ್ ಇಟ್ಕೊಂಬನ್ನಿ. ಖಾಲಿ ಕವರ್ ಅಲ್ಲ ಫ್ರೆಂಡ್ಸ್, ಮುಯ್ ಕವರ್. ಗೌರಂಟಿಯಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಗೌರಂಟಿ ಇದ್ದಾರೆ. ಸ್ಕೂಲ್ ಮಕ್ಕಳನ್ನೆಲ್ಲ ಕರ್ಕಬಾ. ಫ್ರೆಂಡ್ಸ್ ಟ್ರ್ಯಾಕ್ಸಲ್ಲಿ ಒಂದಷ್ಟು ಜೋಕ್ಸ್ನ ಮಾಡ್ಕೊಂಡು ಬಂದ್ವಿ, ಹಾಗೆ ಶೇರ್ ಮಾಡಿದ್ದೀನಿ. ದಯವಿಟ್ಟು ಯಾರು ಕೂಡ ತಪ್ಪು ತಿಳಿಬೇಡಿ, ಇದೆ ಜಸ್ಟ್ ತಮಾಷೆಗೋಸ್ಕರ ಮಾಡಿದ್ದಂಥದ್ದು.
ಇರೋದಾ? ಸರಿ ಬಾಯ್. ಫ್ರೆಂಡ್ಸ್, ಈಗ ನಾವು ಚಿಕ್ಕಮಂಗ್ಳೂರು ತಲುಪಿದ್ದೀವಿ. ಇಲ್ಲಿ ಬಸ್ ಸ್ಟಾಪಿಂದನೂ ನಮ್ಮನ್ನು ಕರ್ಕೊಂಡೋಗೋದಕ್ಕೆ ನಮ್ಮ ಪೂರ್ಣಿಮಾ ಬಂದಿದ್ಲು. ಸೊ ಪೂರ್ಣಿಮಾ ಕಾರಲ್ಲೇ ಈಗ ನಾವು ಹೋಗ್ತಾ ಇದ್ದೀವಿ. ಚೆನ್ನಾಗಿ ಓಡಿಸ್ತೀಯಾ? ಮನೆಗೆ ಬನ್ನಿ ಎಲ್ಲ, ಆಮೇಲೆ ಊರಿಗೆ ಬಿಟ್ಟು ಬರ್ತೀನಿ. ಏ ಬೇಡ, ನಿಮ್ಮೂರಿಗೆ ಯಾವಾಗ ಮತ್ತಿನ್ನೇನು ಬರ್ತೀವಲ್ಲ, 17 ಬರ್ತೀವ. ಆವಾಗ ಬಾದೋಡಮ್ಮ, ನಿನ್ನೆಲ್ಲಿ ಬೇಡ ಅಂದ್ರು, ಇವಾಗ ಬರಬೇಡ ಅಂತೇಳಿದ್ರ. ನಾವು ತೆಕ್ಕೋಬೋದೇನ್ರಿ ಒಂದು ಕ್ಲಿಪ್ಪು? ಹಾಂ, ತೆಕ್ಕೋಬೋದಾ? ಏನಕ್ಕೆ ನಂದು ಹಾಕ್ಯ? ಹಾಂ, ತಿಕ್ಕಳಕ್ಯ ತೆಕ್ಕೊಳ್ಳ. ಚೆನ್ನಾಗಿಲ್ಲ ಕಣಕ್ಯ, ಕಟ್ ಮಾಡಕ್ಯ ಬೇಡ. ಚಂದು ಪಂದು ಇಲ್ಲ ಕಣಕ್ಯ, ಹಂಗಲ್ಲ ಮಾಡ್ತಾಳೆ ಅಂತೆ. ತೋರಿಸ್ಬೇಕಲ್ಲ ಎಷ್ಟು ಚೆನ್ನಾಗಿ ಕಾರ್ ಡ್ರೈವಿಂಗ್ ಮಾಡ್ತೀವಿ. ಕ್ಲಾಸಿಗೆ ಹೋಗಿದ್ದ ಹಂಗೆ ಹಣೆ ಕಲ್ಸಿದ್ದ. ಯಾಕೆ ಫ್ರೆಂಡ್ಸ್, ಇದು ನಮ್ಮ ಪೂರ್ಣಿಮಾ ಅಂದರೆ ನಮ್ಮ ಗೌರ ಆಂಟಿ ಮಗಳು, ಅಂದರೆ ಅಮ್ಮನ ತಂಗಿ ಮಗಳು, ಕಮಲನ ತಂಗಿ. ಇವಳು ಏನು ಮಾಡ್ತಾಯಿದ್ದಾರೆ ಅಂದರೆ ಇವಾಗ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾಯಿದ್ದಾಳೆ. ಅಂದರೆ ಡಿಪಾರ್ಟ್ಮೆಂಟ್ ಎಕ್ಸಾಮ್ ಬರುತ್ತಲ್ವ, ಆ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗ್ತಾ ಇದ್ದಾಳೆ. ಅಕ್ಕೆ ಚೆನ್ನಾಗಿದ್ದೀರಾ? ನಾವು ಆಂಟಿ ಮನೆಗೆ ಹೋಗಿ ಗೌರ ಆಂಟಿನ ಡ್ರಾಪ್ ಮಾಡಿ ಅಲ್ಲಿ ಕಾಫಿ ಎಲ್ಲ ಕುಡ್ಕೊಂಡು ಆಮೇಲೆ ಪೂರ್ಣಿಮಾ ಮತ್ತೆ ನಮ್ಮನ್ನು ಮನೆಗೆ ಡ್ರಾಪ್ ಮಾಡಿದ್ಲು. ಈಗ ನಾವು ಪೂರ್ಣಿಮಾ ಜೊತೆ ಮನೆಗೆ ಹೋಗ್ತಾ ಇದ್ದೀವಿ. ಸುಮಾರು 1 ಅವರ್ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಕರೆಂಟೇ ಇಲ್ಲ? ಅವ್ರ ಮನೆಯಲ್ಲ ಐತೆ ಇಲ್ವಾ? ಚಲೋಣ ನೀನು ನಡೀತಲ್ಲ, ಅದ್ರ ಒಂದು ಮನಸ್ಸಿದೆ. ಇವರಿಗೋಸ್ಕರ ಇದು ಹಾಕಿದ್ದು. ಮಮ್ಮಿ ನೋಡಿ ಕಲರ್ ಆಗಿಲ್ಲ. ಹಂಗೆ ಆಡಬಾರ್ದು. ಏನು ಕೂತಿದ್ಯಾ ಚಿನ್ನಿ? ಏನು ಕೂತಿದ್ಯಾ? ದೃಷ್ಟಿ ಮಾಡ್ಸೋಕ? ಇಬ್ರು ಬನ್ನಿ. ಜಾಂಟಿನೇ ಮಾಡ್ಕೊಂಡು ಬಿಡು. ಓಯ್ ಬಿಡಿ ಅನ್ಬೇಕು, ಏನು ರೆಸ್ಪೆಕ್ಟ್ ಇಲ್ಲ ಮಾತಾಡ್ತಿ. ಇತ್ತೀಚೆಗೆ ಅಡ್ಡ ಬರಬೇಡ. ಇಲ್ಲೇ ಇಡ್ತೀವಿ. ನೋಡಲ್ವ ಅಲ್ಲೇ ಹೆಂಗ್ ಕಟ್ಟಿ ಅಂತ ಹೇಳಿ ಕರ್ಕೊಂಡೆಲ್ಲ ಮೂರು ದಿನ. ಫ್ರೆಂಡ್ಸ್, ಅಮ್ಮ ಸ್ವಲ್ಪ ದೃಷ್ಟಿ ಎಲ್ಲ ತೆಗೆದ್ರು. ಅಂದರೆ ನೀಟಾಗಿ ರೆಡಿಯಾಗಿ ಹೋದಾಗ ಸ್ವಲ್ಪ ದೃಷ್ಟಿ ಆಗೋದು, ಆ ಥರ ಸುಸ್ತಾಗೋದೆಲ್ಲ ಆಗುತ್ತಲ್ವ. ಅದಕ್ಕೆ ಈ ರೀತಿ ಎಲ್ಲ ನಮ್ಮಮ್ಮ ಯಾವಾಗಲೂ ಅಷ್ಟೇ, ಎಲ್ಲಾದರೂ ಹೋದಾಗ ಸ್ವಲ್ಪ ದೃಷ್ಟಿ ತೆಗಿತಾರೆ. ಸಣ್ಣದ್ರಿಂದ ಹೀಗೇನೆ. ನೋಡಲ್ಲಿ ಬೆಳಗ್ಗೆನೆ ಹಾಯ್ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್. ಫ್ರೆಂಡ್ಸ್, ಇದು ನೆಕ್ಸ್ಟ್ ಡೇ ಮಾರ್ನಿಂಗು. ನಮ್ಮಮ್ಮ ಮೆಂತ್ಯ ಮುದ್ದೆ ಮಾಡ್ತಾಯಿದ್ದಾರೆ ಇವತ್ತು ಬ್ರೇಕ್ಫಾಸ್ಟ್ಗೆ. ಮೆಂತ್ಯ ಮುದ್ದೆ ತಿರುತ್ತಾ ಇದ್ದಾರೆ. ಹಾಗೆಯೇ ಊರ ಕಡೆ ಚೆನ್ನಾಗಿ ಮಳೆ ಬಂದಿದೆ. ಮಳೆ ಬಂದಿರೋದ್ರಿಂದ ಗಿಡಗಳ ಮೇಲೆಲ್ಲ ನೀರಿದೆ ನೋಡಿ. ಸೊ ಹೂಗಳ ಮೇಲೆಲ್ಲ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು. ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಮ್ಯೂಸಿಕ್ ಆ್ಯಡ್ ಮಾಡ್ತೀನಿ, ಪ್ಲೀಸ್ ಪೂರ್ತಿಯಾಗಿ ವಾಚ್ ಮಾಡಿ.
ಫ್ರೆಂಡ್ಸ್ ನಾನೀಗ ಚಿಪ್ಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್, ಆಲೂಗಡ್ಡೆ ಚಿಪ್ಸ್. ಸಣ್ಣಕ್ಕೆ ಈ ಥರ ಹೆಚ್ಚುತ್ತಾ ಇದ್ದೀನಿ ಚಾಕಲ್ಲಿ. ಈ ಥರ ಹೆಚ್ಚಿಬಿಟ್ಟು ಮಾಡ್ತಾ ಇದ್ದೀನಿ. ಧ್ರುವ ಅವರಿಗೆ ಫ್ರೆಂಚ್ ಫ್ರೈ ಬೇಕಾಗಿತ್ತು, ಬಟ್ ಫ್ರೆಂಚ್ ಫ್ರೈ ಮಾಡೋಕ್ಕಾಗಲ್ಲ ಈಗ, ಹಂಗಾಗಿ ಚಿಪ್ಸ್ ಮಾಡ್ತಾ ಇದ್ದೀನಿ. ಮಳೆ ಬೇರೆ ಚೆನ್ನಾಗಿ ಬರ್ತದೆ, ಹೊರಗಡೆ ತೋರಿಸ್ತೀನಿ ಮಳೆ. ಬಟ್ಟೆ ಬರ್ತಾ ಇದೆ. ಒಂದು ಪಾತ್ರೆ ಇಡಿ, ಒಂದು ಪಾತ್ರೆ ಇಡಿ. ಹತ್ರ ತರಲ್ಲ, ಚಾಕು ಇದೆ, ಹುಷಾರಿಲ್ಲಿ. ಇದ್ರ ಈ ಕಡೆ ಬರಬೇಡ, ಹೋಗು, ಏಟ ಮಾಡ್ಕೋತೀಯ ಆಮೇಲೆ. ಚಿಪ್ಸ್ ಮಾಡ್ತಾ ಇದ್ದಾರೆ ನನಗೂ. ಯಾರು ನಿಲ್ಸಬಿಟ್ನಾ? ಫ್ರೆಂಡ್ಸ್, ಮಳೆ ಬೇರೆ ಊರಲ್ಲಿ ಸಿಕ್ಕಾಬಟ್ಟೆ ಮಳೆ ಬರ್ತಾಯಿತ್ತು. ಹಾಗಾಗಿ ಏನಾದರೂ ಸ್ನ್ಯಾಕ್ಸು ಮಕ್ಕಳು ಕೇಳ್ತಾ ಇದ್ವು ಅಂಥೇಳಿ ಒಂದು 4-5 ಆಲೂಗಡ್ಡೆನ ಹೆಚ್ಚಿಬಿಟ್ಟು ಚಿಪ್ಸ್ ಮಾಡ್ತಾಯಿದ್ದೀನಿ. ಸೊ ಇದು ನಾವು ಈ ತುರಿಯೋದು ಬರುತ್ತಲ್ಲ, ಅದರಲ್ಲೇ ಚಿಪ್ಸ್ ಥರ ಬರೋದು, ಸ್ಲೈಸ್ ಬರೋವಂಥದ್ದು ಇರಲಿಲ್ಲ. ಹಾಗಾಗಿ ನನ್ನ ಕೈಯಲ್ಲೇ ತೆಳುವಾಗಿ ಹೆಚ್ಕೊಂಡ್ಬಿಟ್ಟು ಹಾಗೆಯೇ ಎಣ್ಣೆಯಲ್ಲಿ ಕರಿತಾ ಇದ್ದೀನಿ. ತುಂಬಾ ಸುಲಭ ಆಲೂಗಡ್ಡೆ ಚಿಪ್ಸ್ ಮಾಡೋದಾಗಲಿ, ನಾವು ಬಾಳೆಕಾಯಿ ಚಿಪ್ಸ್ ಮಾಡೋದಾಗಲಿ ಇದೇ ಥರ ಮಾಡ್ಕೊಬೋದು. ತುಂಬಾ ಚೆನ್ನಾಗಿ ಮಾಡ್ಕೊಬೋದು. ಟೇಸ್ಟಿಯಾಗಿ ಕೂಡ ಇರುತ್ತೆ, ಹೆಲ್ದಿಯಾಗಿ ಕೂಡ ಇರುತ್ತೆ. ಮನೇಲಿ ಮಕ್ಕಳಿಗೆ ಮಾಡಿಕೊಡ್ಬೋದು, ತುಂಬ ಇಷ್ಟಪಟ್ಟು ತಿಂತಾರೆ. ಎಣ್ಣೆಯಲ್ಲಿ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ನಾವು ಕರ್ಕೊಳ್ತಾ ಹೋಗಬೇಕು. ಅಂದರೆ ಒಂದೇ ಸತಿ ನಾವು ಐ ಫ್ಲೇಮ್ ಇಟ್ಬಿಟ್ಟು ಕರೆದ್ರೆ ಅದು ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರಲ್ಲ. ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ನಾವು ಕರೆದ್ರೆ ಚೆನ್ನಾಗಿ ಗರಿಗರಿಯಾಗಿ ಕ್ರಿಸ್ಪಿಯಾಗಿ ಬರ್ತವೆ. ಸ್ವಲ್ಪ ನಿಧಾನ ಆಗುತ್ತೆ, ಪೇಷನ್ಸಿಂದ ನಾವು ಮಾಡ್ಕೋಬೇಕಷ್ಟೇ. ಸೊ ಚಿಪ್ಸ್ ರೆಡಿ ಆಯಿತು. ಇದಕ್ಕೆ ಸ್ವಲ್ಪ ಖಾರ ಪುಡಿ ಉಪ್ಪನ್ನು ಉದುರಿಸಿದ್ರೆ ಆಯ್ತು ಅಷ್ಟೇ. ಆಲ್ಮೋಸ್ಟ್ ಮಾಡ್ತಾನೆ ಸುಮಾರು ಖಾಲಿ ಆಗೋಯ್ತು. ಧ್ರುವ, ಮನಸ್ವಿ ತನು ಬಂದು ಎತ್ಕೊಂಡು ತಿಂದು ಖಾಲಿ ಮಾಡಿದ್ರು. ಕಾಫಿ ಜೊತೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂಥೇಳಿ ಇವಾಗ ಇಷ್ಟನ್ನು ಉಳಿಸ್ಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ ಈಗ ನಾನು. ನೀರು ಕುಡಿ. ಟಿಶ್ಯೂ ಪೇಪರ್ ಇದ್ದರೆ ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಂಡ್ರೆ ಸ್ವಲ್ಪ ಎಣ್ಣೆ ಎಲ್ಲ ಚೆನ್ನಾಗಿ ಇರ್ಕೊಳ್ಳುತ್ತೆ. ಫ್ರೆಂಡ್ಸ್, ಈಗ ಎಲ್ಲರೂ ಕೂತ್ಕೊಂಡು ಕಾಫಿ ಕುಡಿತಾ ಹಾಗೆ ಚಿಪ್ಸ್ ತಿಂತಾಯಿದ್ದೀವಿ. ಅದರ ಜೊತೆಗೆ ಈ ವ್ಲಾಗ್ ಕೂಡ ನಾನು ಎಂಡ್ ಮಾಡಿಬಿಡ್ತೀನಿ. ಮತ್ತು ನಾಳೆ ಇನ್ನೊಂದು ಒಳ್ಳೆ ವ್ಲಾಗ್ ಜೊತೆ ಸಿಗ್ತೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆಯೇ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.